ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. 9 ದಿನದಿಂದ ಕಂಬಿ ಹಿಂದೆ ಇರುವಂತಹ ದಚ್ಚು ಜೈಲಿನಲ್ಲಿ ವಿಲವಿಲ ಅಂತಿದ್ದಾರೆ. ಇದೀಗ ಪ್ರಕರಣದ ಬಗ್ಗೆ ಸ್ಯಾಂಡಲ್ವುಡ್ನ ಒಬ್ಬೊಬ್ಬರೇ ಕಲಾವಿದರು ಮಾತನಾಡ್ತಿದ್ದಾರೆ. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಅತ್ಯುನ್ನತೆ ಪತನ ಹೇತು. ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿ 9 ದಿನಗಳು ಕಳೆದಿವೆ. ಜೈಲಿನ ಕಂಬಿಗಳ ನಡುವಿನ ಜೀವನಕ್ಕೆ ದಚ್ಚು ನಿಧಾನಕ್ಕೆ ಒಗ್ಗುತ್ತಿದ್ದಾರೆ. ಈ ನಡುವೆ ಪ್ರಕರಣದ ಬಗ್ಗೆ ಚಂದನವನದ ಅನೇಕ ತಾರೆಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಘಟನೆಯಿಂದ 2 ಕುಟುಂಬಗಳಿಗೆ ನೋವಾಗಿದೆ. ನಾವು ಮಾಡ್ತಿರೋದು ಸರಿನಾ ಅಂತ ಯೋಚಿಸಬೇಕು ಅಂದ ಶಿವಣ್ಣ. ದರ್ಶನ್ ಅಂಡ್ ಗ್ಯಾಂಗ್ನ ಕೃತ್ಯದ ಬಗ್ಗೆ ಮೊದಲ ಸಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಾತನಾಡಿದ್ರು. ಚಿತ್ರರಂಗದ ಬೆಳವಣಿಗೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಶಿವಣ್ಣ, ನಾವು ಮಾಡ್ತಿರೋದು ಸರಿನಾ ಅಂತ ಯೋಚಿಸಬೇಕು. ಈ ಘಟನೆಯಿಂದ 2 ಕುಟುಂಬಗಳಿಗೂ ನೋವಾಗಿದೆ ಅಂತಂದ್ರು. ಹಾಗೆ ದರ್ಶನ್ ಅವರ ಹಣೆ ಬರಹ ಏನು ಮಾಡಲು ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇವಾಗ ಏನು ಮಾಡಕ್ಕಲ್ಲ, ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡಕ್ಕಾಗಲ್ಲ. ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗ್ಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗ್ಲಿ ಎಲ್ಲರಿಗೂ ಅಷ್ಟೇ. ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ತರಬಾರದು, ಕ್ಯಾರೆಕ್ಟರ್ ಆಗಬಾರದು. ದರ್ಶನ್ ಅನುಭವಿಸುತ್ತಿರುವಷ್ಟೇ ನೋವು ನಮಗೂ ಆಗಿದೆ ಎಂದ ಹಂಸಲೇಖ. ಇನ್ನು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಮಾತನಾಡಿ, ಸಿಟ್ಟನ್ನು ಸ್ಕ್ರಿಪ್ಟ್ ಮಾಡಬೇಕು, ದ್ವೇಷವನ್ನ ಕ್ಯಾರೆಕ್ಟರ್ ಮಾಡಬೇಕು, ಆದ್ರೆ ಅದನ್ನ ಸಿನಿಮಾದಲ್ಲಷ್ಟೇ ತೋರಿಸಬೇಕು. ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ಮಗು ತಪ್ಪು ಮಾಡಿದ್ರೆ ತಂದೆಯು ಅಷ್ಟೇ ನೋವು ತಿಂತಾನೆ ಅಂತ ನಮಗೂ ನೋವಾಗಿದೆ ಅಂದ್ರು. ನಾವು ಸಿಟ್ಟು ಇದೆಯಲ್ಲ, ಸಿಟ್ಟು ಅದನ್ನ ಸ್ಕ್ರಿಪ್ಟ್ ಮಾಡೋದು, ದ್ವೇಷ ಇದೆಯಲ್ಲ ಅದನ್ನ ಕ್ಯಾರೆಕ್ಟರ್ ಮಾಡೋದು. ನಾವು ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ. ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ. ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ. ಜೈಲಿನ ಬಳಿ ಬರುತ್ತಲೇ ಇದ್ದಾರೆ ದರ್ಶನ್ ಫ್ಯಾನ್ಸ್. ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ ಭೇಟಿ ಅಸಾಧ್ಯ ಅಂತ ಗೊತ್ತಿದ್ರು. ಜೈಲಿನ ಬಳಿ ನಿತ್ಯ ಫ್ಯಾನ್ಸ್ ಬರುತ್ತಲೇ ಇದ್ದಾರೆ. ತುರುವೇಕೆರೆಯಿಂದ ಗೋವಿಂದರಾಜು ಎಂಬಾತ ಬಂದಿದ್ದ. ದಾಸಪ್ಪ ವೃತ್ತಿ ಮಾಡುವ ಗೋವಿಂದರಾಜು ವಿಶೇಷ ಚೇತನರಾಗಿದ್ದು ದಚ್ಚು ಭೇಟೆಗೆ ಪಟ್ಟು ಹಿಡಿದಿದ್ರು. ದರ್ಶನ್ ರಿಲೀಸ್ ಆಗ್ಬೇಕೆಂದು ಜಾಗಟೆ ಒಡೆದು ಶಂಕ ಊದಿ ಬೇಡಿಕೊಂಡ್ರು. ಇನ್ನು ಮಾರತ್ಹಳ್ಳಿಯಿಂದ ಬಂದಿದ್ದ ಆಟೋ ಡ್ರೈವರ್ ಸುನೀಲ್ ಮಾನವೀಯತೆ ದೃಷ್ಟಿಯಿಂದ ನೆಚ್ಚಿನ ನಟನನ್ನ ರಿಲೀಸ್ ಮಾಡಬೇಕೆಂದು ಮನವಿ ಮಾಡಿದ್ರು. ಇಷ್ಟು ಕೊಡುಗೆಗಳಿದೆ, ಅವ್ರ ಕೆಲಸ ಕಾರ್ಯಗಳು ಇಷ್ಟು ಅವರಿಂದ ಇಷ್ಟು ಹೆಲ್ಪ್ ಆಗಿದೆ. ನೀವೇ ನೋಡ್ತಾ ಇದ್ರಿ, ಇಲ್ಲಿ ಎಷ್ಟು ಜನ ಬರ್ತಾರೆ, ನಮ್ಗೆ ಹೆಲ್ಪ್ ಆಗಿದೆ, ಆಟೋ ಕೊಡಿಸಿದ್ದಾರೆ, ನಮಗೆ ಆಪರೇಷನ್ ಮಾಡಿಸಿದ್ದಾರೆ ಅಂತ ಇಷ್ಟಷ್ಟು ಜನ ಹೇಳ್ತಾ ಇದ್ದಾರೆ. ಏನೇ ಹೇಳಿ, ಜೈಲಲ್ಲಿ ದಚ್ಚು ವಿಲ ವಿಲ ಅಂತಿದ್ರೆ ಅಭಿಮಾನಿಗಳು ಕೂಡ ಮೌನವಾಗಿದ್ದಾರೆ. ರಾಮು, TV9 ಆನೇಕಲ್.